ಇನ್ನು ವಿನೇಶ್ ಫೋಗಟ್ ಅನರ್ಹತೆಯ ಬಗ್ಗೆ ರಾಹುಲ್ ಗಾಂಧಿ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮೂಲಕ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ವಿನೇಶ್ ಫೋಗಟ್ ಮತ್ತೆ ಅಖಾಡದಲ್ಲಿ ಸದೃಢರಾಗಿ ಬರ್ತಾರೆ. ಭಾರತೀಯ ಒಲಿಂಪಿಕ್ ಸಂಸ್ಥೆ ದೇಶದ ಮಗಳಿಗೆ ನ್ಯಾಯ ನೀಡುತ್ತೆ. ವಿನೇಶ್ ಫೋಗಟ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿಯೂ ಕೂಡ ಟ್ವೀಟ್ ಮಾಡಿ ಧೈರ್ಯವನ್ನ ತುಂಬುವಂತಹ ಕೆಲಸವನ್ನ ಮಾಡಿದ್ದಾರೆ. ತಮ್ಮ ಬೆಂಬಲವನ್ನ ವಿನೇಶ್ ಫೋಗಟ್ಗೆ ಸೂಚಿಸಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ವಿನೇಶ್ ಫೋಗಟ್ಗೆ ಅನರ್ಹತೆ ಆಗಿರುವಂತಹ ಬಗ್ಗೆ ಫೈನಲ್ ಪಂದ್ಯದಲ್ಲಿ ಆಡಬೇಕಾಗಿತ್ತು ಇವತ್ತು. ಆದರೆ ಫೈನಲ್ ಪಂದ್ಯ ಆಡೋದಕ್ಕೆ ಕೆಲವೇ ಕ್ಷಣಗಳ ಮುಂದೆ, ಕೆಲವೇ ಗಂಟೆಗಳ ಮೊದಲು ಆಕೆಯನ್ನ ಡಿಸ್ಕ್ವಾಲಿಫೈ ಮಾಡಲಾಗಿದೆ. ಈ ವಿಚಾರ ನಿಜಕ್ಕೂ ಕೂಡ ಸಾಕಷ್ಟು ಬೇಸರವನ್ನ ತರಿಸಿದೆ. ಆದರೆ ವಿನೇಶ್ ಫೋಗಟ್ ಮತ್ತೆ ಅಖಾಡಕ್ಕೆ ಸದೃಢರಾಗಿ ಬಂದೇ ಬರ್ತಾರೆ ಅನ್ನುವಂತಹ ವಿಶ್ವಾಸ ಇದೆ. ಭಾರತೀಯ ಒಲಿಂಪಿಕ್ ಸಂಸ್ಥೆ ದೇಶದ ಮಗಳಿಗೆ ನ್ಯಾಯ ಕೊಡಿಸುತ್ತೆ ಅನ್ನುವಂತಹ ವಿಶ್ವಾಸ ಇದೆ ಅಂತ ಹೇಳಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟ್ವೀಟ್ ಅನ್ನ ಮಾಡಿ ವಿನೇಶ್ ಫೋಗಟ್ನ ಬೆಂಬಲಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.